ಐ ಫ್ಯಾಮಿಲಿ, ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಯಾವ ಥರ ಫುಡ್ ಕೊಡಬೇಕು, ಏನೇನು ಕೊಡಬೇಕು ಅಂತ ತುಂಬ ಟೆನ್ಷನ್ ಆಗ್ತಾ ಇದೆಯಾ? ಸೊ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ತುಂಬ ಮಕ್ಕಳಿಗೆ ಬೇಕಾಗಿರೋ ಫುಡ್ ರೆಸಿಪಿಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಇವತ್ತು ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಸಬ್ಬಕ್ಕಿನ ನೈಟೇ ನೆನೆಸಿ ಇಟ್ಟಿದ್ದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 2 ಸ್ಪೂನ್ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆ ಮಿಕ್ಸರ್ ಏನು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನೀವು ಬೇಕಾಗಿರೋ ವೆಜಿಟೇಬಲ್ಸ್ ಕೂಡ ಹಾಕೋಬಹುದು. ಇಲ್ಲಿ ನಾನು ಸ್ವಲ್ಪ ಆನಿಯನ್ನು, ಟೊಮ್ಯಾಟೊ ಮತ್ತೆ ಕ್ಯಾರೆಟು, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ನ ಇದನ್ನ ಹಾಗೆ ಬಿಟ್ಬಿಡೋಣ. ಆಮೇಲೆ ಒಂದು ತವಾ ಮೇಲೆ ಜಸ್ಟ್ ಅಪ್ಲೈ ಮಾಡಿ, ತುಪ್ಪ ಇಲ್ಲ ನೀವು ಬಟರ್ ಕೂಡ ಹಾಕ್ಬೋದು. ಅಪ್ಲೈ ಮಾಡಿಬಿಟ್ಟು ಆ ದೋಸೆ ಬಟರ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು 2 ಕಡೆನೂ ತುಪ್ಪನ ಅಪ್ಲೈ ಮಾಡಿ 2 ಕಡೆನೂ ಚೆನ್ನಾಗಿ ಬೇಕ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿ. ತುಂಬ ಟೇಸ್ಟಿಯಾಗೇ ಇರುತ್ತೆ ಆ್ಯಂಡ್ ಮಕ್ಕಳು ಅಲ್ಲದೆ ದೊಡ್ಡೋರು ಕೂಡ ತಿನ್ಬೋದು. ಸೊ ಸಬ್ಬಕ್ಕಿ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಕೂಡ ಆಗಲ್ಲ. ಆ್ಯಂಡ್ ಸಬ್ಬಕ್ಕಿ ಕೊಡೋದ್ರಿಂದ ಮಕ್ಕಳಿಗೆ ಎನರ್ಜಿ ಕೂಡ ಸಿಗತ್ತೆ. ಸಬ್ಬಕ್ಕಿಯಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ಸು, ಮಸಲ್ಸ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಹೆಲ್ದಿಯಾಗೆ ಮಕ್ಕಳು ವೆಯ್ಟ್ ಗೇನ್ ಕೂಡ ಆಗ್ತಾರೆ. ಆ್ಯಂಡ್ ನಿಮ್ಮ ಮಕ್ಕಳಿಗೆ ಏನಾದರೂ ಕಾನ್ಸ್ಟಿಪೇಷನು, ಇಂಡೈಜೆಷನು ಆ್ಯಂಡ್ ಬ್ಲೋಟಿಂಗ್ ಅಂತ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ನೀವು ವಾರಕ್ಕೊಂದ್ಸಲಿ ಸಬ್ಬಕ್ಕಿ ರೆಸಿಪಿ ಮಾಡಿಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಯಾವುದೇ ಥರ ಕಾನ್ಸ್ಟಿಪೇಷನ್ನು, ಇಂಡೈಜೆಷನ್ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.